ಕಾಂಗ್ರೆಸ್ನವರಿಗೆ ಯಾವುದೇ ಒಂದು ಕಠಿಣವಾದಂಥ ಪ್ರಶ್ನೆಯನ್ನು ಅವರ ಬಗ್ಗೆ ಅವರ ಯಾವುದೇ ಅಸಮರ್ಥತೆಯ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪತ್ರಕರ್ತರನ್ನ ಆತ್ಮಸ್ಥೈರ್ಯ ಉಡಿಸ್ಬೇಕಾ, ನೀವು ಬಿ ಜೆ ಪಿ ಕಾರ್ಯಕರ್ತರ, ನೀವು ಏನು ಬಿ ಜೆ ಪಿ ಏಜೆಂಟಾ, ಈ ಥರ ಹೇಳ್ತಾರೆ. ಅವ್ರದ್ದು ಕ್ಷೇತ್ರ ಏನು ಕಲಘಟಗಿನ ಅವ್ರ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರು ಬಂದು 5 ವರ್ಷಕ್ಕೊಂದ್ಸರಿ ಮುಖ ತೋರ್ಸಕ್ಕೆ ಬರ್ತೀನಿ ಅಂತಂದ್ರೆ ಕಾರ್ಯಕರ್ತರ ಮೇಲೆ ಎಗರು ಹೋಗಿದ್ದಂಥ ಮನುಷ್ಯ 5 ವರ್ಷಕ್ಕೊಂದ್ಸರಿನೇ ಬರೋದು, ಏನು ಮಾಡ್ತೀವಿ, ಇನ್ನೊಂದು ಸರಿ ಬರ್ತೀನಿ, ಈ ಥರ ಮಾತಾಡ್ತಾರೆ. ಅದು ಏನಾಗಿದೆ ಅಂತಂದ್ರೆ ಈ ಸಂತೋಷ್ ಲಾಡು ಮೈ ತುಂಬ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ, ಆ ದುಡ್ಡಿನ ಮದ ಹಂಗೆ ಮಾಡಿಸುತ್ತೆ. ಈ ಹಿಂದನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ 2.5 ವರ್ಷ ಹೊರಗಡೆ ಇದ್ರು. ಅದು ನೆನಪಿರ್ಬೇಕು. ಸಂತೋಷ್ ಲಾಡ್ ಹೊರಗಡೆ ಭಾಳ ಸುಭಗ ಅಂತ ಪೋಸ್ ಕೊಡೋಕ್ಕೆ ಹೋಗ್ಬೇಡಿ ನೀವು. ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂಥ ವ್ಯಕ್ತಿ. ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ ಮಹಿಳೆಯರಿಗೂ ಕೊಟ್ಟಂಥ ಕಿಟ್ಟಲ್ಲೂ ನೀವು ರಿಸೈನ್ ಮಾಡಬೇಕಿತ್ತು. ಆದರೆ ಸಿದ್ದರಾಮಯ್ಯನವರು ಅಂತಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವರೇ ಮೂಢ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾದ್ರೆ ನಿಮ್ಮಂಥವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಾಂದರೆ 2ನೇ ಸರಿ ರಿಸೈನ್ ಮಾಡಿರ್ತಿದ್ರಿ. ಬಂದು ಮಾಧ್ಯಮಗಳ ಎದುರುಗಡೆ ಭಾಳ ಏನು ವೆಲ್ ಡ್ರೆಸ್ಡ್ ಆಗಿ ಬಂದ್ಬಿಟ್ಟು ಶೇಡ್ಸ್ ಹಾಕೊಂಬಂದ್ಬಿಟ್ಟು ಈ ಪೋಸ್ ಕೊಡೋಂಥದ್ದು, ಯಾರ ಪತ್ರಕರ್ತನ ಹೆದರಿಸೋದು, ಇವೆಲ್ಲ ಈ ಮೈನಿನ ದುಡ್ಡಿನ ಕೊಬ್ಬಿದೆಯಲ್ಲ, ಅದನ್ನು ಮನೇಲಿ ಇಟ್ಕೊಳ್ಳಿ ಸರ್. ಎಲ್ಲರಿಗೂ ಕೂಡ ನಿಮ್ಮ ಹತ್ರ ದುಡ್ಡಿರ್ಬೋದು, ಬೇರೆಯವ್ರಿಗೆ ಯೋಗ್ಯತೆ ಇರುತ್ತೆ, ಯೋಗ್ಯತೆಗೂ ಭಾಳ ಶಕ್ತಿ ಇರುತ್ತೆ. ಪತ್ರಕರ್ತರನ್ನ ಈ ರೀತಿ ಬಂದು ಅವ್ರಿಗೆ ಪ್ರಶ್ನೆ ಮಾಡುವಂಥದ್ದು, ಅವ್ರನ್ನ ಆತ್ಮಸ್ಥೈರ್ಯ ಹುಡುಕ್ಸೋವಂಥದ್ದು ಕೆಲಸವನ್ನು ಮಾಡೋದು. ಬಿ ಜೆ ಪಿ ಕಾರ್ಯಕರ್ತರ, ನೀವು ಕಾರ್ಡ್ ಹೋಲ್ಡ್ರಾ, ಏಜೆಂಟ್ರಾ, ಈ ಥರ ಪ್ರಶ್ನೆ ಮಾಡೋದು ಬಿಡಿ. ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಇಂದಿರಾ ಗಾಂಧಿ ಏನು ಮಾಡಿಬಿಟ್ರು 71 ಅಂತ ಅದನ್ನು ಹೇಳಿ ಫಸ್ಟು. ಯಾಕಾಗ 54 ಜನ ನಮ್ಮ ಯುದ್ಧ ಕೈದಿಗಳನ್ನ ಬಿಡಿಸ್ಕೊಬರಲಿಲ್ಲ ಅಂತ ಹೇಳಿ. ನಿಮ್ಮ ನೆಹರು ಯಾಕೆ ಇಂಡಸ್ ವ್ಯಾಲಿ ಟ್ರೀಟಿ ಮಾಡಿಬಿಟ್ಟು ಪಾಕಿಸ್ತಾನಕ್ಕೆ ನೀರು ಕೊಟ್ಟರು ಅಂತ ಹೇಳಿ. ಅದು ಬಿಟ್ಟು ಇಲ್ಲಿ ಎಲ್ಲರ ಮೇಲೆ ಎಗರಾಡಕ್ಕೆ ಹೋಗ್ಬಿಟ್ರೆ ನಿಮ್ಮ ಮನೆಗೆ ನೀವು ಆ ಥರ ಹಾರಾಡ್ತೀರಿ ಅಂತೇಳಿ ಕೇಳ್ಕೊಂಡು ಕೊಡೋಕ್ಕೆ ಪತ್ರಕರ್ತರು ಯಾರ ಮರ್ಜಿನಲ್ಲೂ ಇಲ್ಲ. ಕಾಂಗ್ರೆಸ್ನವರಿಗೆ ಯಾವುದೇ ಒಂದು ಕಠಿಣವಾದಂಥ ಪ್ರಶ್ನೆಯನ್ನು ಅವರ ಬಗ್ಗೆ ಅವರ ಯಾವುದೇ ಅಸಮರ್ಥತೆಯ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪತ್ರಕರ್ತರನ್ನ ಆತ್ಮಸ್ಥೈರ್ಯ ಉಡಿಸ್ಬೇಕಾ, ನೀವು ಬಿ ಜೆ ಪಿ ಕಾರ್ಯಕರ್ತರ, ನೀವು ಏನು ಬಿ ಜೆ ಪಿ ಏಜೆಂಟಾ, ಈ ಥರ ಹೇಳ್ತಾರೆ. ಅವ್ರದ್ದು ಕ್ಷೇತ್ರ ಏನು ಕಲಘಟಗಿನ ಅವ್ರ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರು ಬಂದು 5 ವರ್ಷಕ್ಕೊಂದ್ಸರಿ ಮುಖ ತೋರ್ಸಕ್ಕೆ ಬರ್ತೀನಿ ಅಂತಂದ್ರೆ ಕಾರ್ಯಕರ್ತರ ಮೇಲೆ ಎಗರು ಹೋಗಿದ್ದಂಥ ಮನುಷ್ಯ 5 ವರ್ಷಕ್ಕೊಂದ್ಸರಿನೇ ಬರೋದು, ಏನು ಮಾಡ್ತೀವಿ, ಇನ್ನೊಂದು ಸರಿ ಬರ್ತೀನಿ, ಈ ಥರ ಮಾತಾಡ್ತಾರೆ. ಅದು ಏನಾಗಿದೆ ಅಂತಂದ್ರೆ ಈ ಸಂತೋಷ್ ಲಾಡು ಮೈ ತುಂಬ ಈ ಮೈನಿಂಗ್ ದುಡ್ಡು ಮೆತ್ಕೊಬಿಟ್ಟಿದೆಯಲ್ಲ, ಆ ದುಡ್ಡಿನ ಮದ ಹಂಗೆ ಮಾಡಿಸುತ್ತೆ. ಈ ಹಿಂದನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ 2.5 ವರ್ಷ ಹೊರಗಡೆ ಇದ್ರು. ಅದು ನೆನಪಿರ್ಬೇಕು. ಸಂತೋಷ್ ಲಾಡ್ ಹೊರಗಡೆ ಭಾಳ ಸುಭಗ ಅಂತ ಪೋಸ್ ಕೊಡೋಕ್ಕೆ ಹೋಗ್ಬೇಡಿ ನೀವು. ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂಥ ವ್ಯಕ್ತಿ. ಮೊನ್ನೆನೂ ಕೂಡ ನಿಮಗೆ ಕಾರ್ಮಿಕರಿಗೆ ಮಹಿಳೆಯರಿಗೂ ಕೊಟ್ಟಂಥ ಕಿಟ್ಟಲ್ಲೂ ನೀವು ರಿಸೈನ್ ಮಾಡಬೇಕಿತ್ತು. ಆದರೆ ಸಿದ್ದರಾಮಯ್ಯನವರು ಅಂತಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವರೇ ಮೂಢ ಹಗರಣದಲ್ಲಿ ಸಿಗಾಕೊಂಡಿರ್ಬೇಕಾದ್ರೆ ನಿಮ್ಮಂಥವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಾಂದರೆ 2ನೇ ಸರಿ ರಿಸೈನ್ ಮಾಡಿರ್ತಿದ್ರಿ. ಬಂದು ಮಾಧ್ಯಮಗಳ ಎದುರುಗಡೆ ಭಾಳ ಏನು ವೆಲ್ ಡ್ರೆಸ್ಡ್ ಆಗಿ ಬಂದ್ಬಿಟ್ಟು ಶೇಡ್ಸ್ ಹಾಕೊಂಬಂದ್ಬಿಟ್ಟು ಈ ಪೋಸ್ ಕೊಡೋಂಥದ್ದು, ಯಾರ ಪತ್ರಕರ್ತನ ಹೆದರಿಸೋದು, ಇವೆಲ್ಲ ಈ ಮೈನಿನ ದುಡ್ಡಿನ ಕೊಬ್ಬಿದೆಯಲ್ಲ, ಅದನ್ನು ಮನೇಲಿ ಇಟ್ಕೊಳ್ಳಿ ಸರ್. ಎಲ್ಲರಿಗೂ ಕೂಡ ನಿಮ್ಮ ಹತ್ರ ದುಡ್ಡಿರ್ಬೋದು, ಬೇರೆಯವ್ರಿಗೆ ಯೋಗ್ಯತೆ ಇರುತ್ತೆ, ಯೋಗ್ಯತೆಗೂ ಭಾಳ ಶಕ್ತಿ ಇರುತ್ತೆ. ಪತ್ರಕರ್ತರನ್ನ ಈ ರೀತಿ ಬಂದು ಅವ್ರಿಗೆ ಪ್ರಶ್ನೆ ಮಾಡುವಂಥದ್ದು, ಅವ್ರನ್ನ ಆತ್ಮಸ್ಥೈರ್ಯ ಹುಡುಕ್ಸೋವಂಥದ್ದು ಕೆಲಸವನ್ನು ಮಾಡೋದು. ಬಿ ಜೆ ಪಿ ಕಾರ್ಯಕರ್ತರ, ನೀವು ಕಾರ್ಡ್ ಹೋಲ್ಡ್ರಾ, ಏಜೆಂಟ್ರಾ, ಈ ಥರ ಪ್ರಶ್ನೆ ಮಾಡೋದು ಬಿಡಿ. ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಇಂದಿರಾ ಗಾಂಧಿ ಏನು ಮಾಡಿಬಿಟ್ರು 71 ಅಂತ ಅದನ್ನು ಹೇಳಿ ಫಸ್ಟು. ಯಾಕಾಗ 54 ಜನ ನಮ್ಮ ಯುದ್ಧ ಕೈದಿಗಳನ್ನ ಬಿಡಿಸ್ಕೊಬರಲಿಲ್ಲ ಅಂತ ಹೇಳಿ. ನಿಮ್ಮ ನೆಹರು ಯಾಕೆ ಇಂಡಸ್ ವ್ಯಾಲಿ ಟ್ರೀಟಿ ಮಾಡಿಬಿಟ್ಟು ಪಾಕಿಸ್ತಾನಕ್ಕೆ ನೀರು ಕೊಟ್ಟರು ಅಂತ ಹೇಳಿ. ಅದು ಬಿಟ್ಟು ಇಲ್ಲಿ ಎಲ್ಲರ ಮೇಲೆ ಎಗರಾಡಕ್ಕೆ ಹೋಗ್ಬಿಟ್ರೆ ನಿಮ್ಮ ಮನೆಗೆ ನೀವು ಆ ಥರ ಹಾರಾಡ್ತೀರಿ ಅಂತೇಳಿ ಕೇಳ್ಕೊಂಡು ಕೊಡೋಕ್ಕೆ ಪತ್ರಕರ್ತರು ಯಾರ ಮರ್ಜಿನಲ್ಲೂ ಇಲ್ಲ.